ರುಚಿಯಾಗಿರುವಂಥ ಫ್ರೆಂಚ್ ಫ್ರೈಸ್ನ ಟೇಸ್ಟಿಯಾಗಿ ಮನೇಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಮಿಯೋನೀಸ್ ಜೊತೆ ಕೆಚಪ್ ಜೊತೆ ನೀವು ಸರ್ವ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. 3 ದೊಡ್ಡ ಸೈಜ್ ಇರುವಂಥ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸತಿ ತೊಳೆದ್ಬಿಟ್ಟು ನಂತರ ಈ ಸಿಪ್ಪೆನೆಲ್ಲ ತೆಕ್ಕೋತಾ ಇದ್ದೀವಿ ನೋಡಿ. ಪೀಲರ್ ಸಹಾಯದಿಂದ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೋಬೇಕಾಗುತ್ತೆ. ಎಲ್ಲದನ್ನು ತೆಗೆದಿಟ್ಟಿದ್ದೀನಿ ನೋಡಿ. ಈಗ ಇದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚಷ್ಟು ಅಳತೆಗೆ ನೀವು ಕಟ್ ಮಾಡಿ ತೊಗೋಬೇಕಾಗತ್ತೆ. ಫ್ರೆಂಚ್ ಫ್ರೈ ಮೇಕರ್ ಬರುತ್ತೆ, ಅದರಿಂದ ಸಹ ನೀವು ಕಟ್ ಮಾಡ್ಕೋಬೋದು. ಚಾಕುಯಿಂದ ನನಗೆ ಈಸಿ ಅನಿಸುತ್ತೆ, ಹಾಗಾಗಿ ಚಾಕುಯಿಂದನೇ ಕಟ್ ಮಾಡ್ತೀನಿ ನೋಡಿ. 1-2 ಸ್ಲೈಸಸ್ನ ಒಟ್ಟಿಗೆ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಇದನ್ನೆಲ್ಲ ನೀರಿಗೆ ಹಾಕೋಬೇಕು. ಇದರಲ್ಲಿರೋ ಅಂಥ ಸ್ಟಾರ್ಚ್ ಎಲ್ಲ ಹೋಗಬೇಕು. 2-3 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಇಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈ ಫ್ರೈಸ್ ಎಲ್ಲ ಮುಳುಗೋ ಅಷ್ಟು ನೀರು ಹಾಕೋಬೇಕು. ಚೆನ್ನಾಗಿ 3 ಸತಿ ನೀವು ತೊಳಿಲೇಬೇಕು, ಆಗ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಈಗ ನೀರು ಮುಳುಗೋ ಅಷ್ಟು ನೀರನ್ನ ಹಾಕಿ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. 3-4 ನಿಮಿಷ ಬೆಂದರೆ ಸಾಕು. ನಮಗಿಲ್ಲಿ ಜಾಸ್ತಿ ಮೆತ್ತಗಾಗೋ ಅವಶ್ಯಕತೆ ಇಲ್ಲ. 3 ನಿಮಿಷ ಆದಮೇಲೆ ನಾನು ಈ ನೀರನ್ನೆಲ್ಲ ಬಸ್ದುಬಿಟ್ಟು ಬರೀ ಆಲೂಗೆಡ್ಡೆನ ಒಂದು ಪ್ಲೇಟಲ್ಲಿ ಆರೋದಕ್ಕೆ ಇಟ್ಟಿದ್ದೀನಿ. ಫ್ರೈಸ್ ಮಾಡಿದ್ದೀವಲ್ಲ ನೋಡಿ, ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಟೈಮ್ ಬಿಡಿ. ಪೂರ್ತಿ ತಣ್ಣಗಾದಮೇಲೆ ನಾವು ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. 2 ಸತಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀನಿ. ಒಂದನ್ನು ಹಾಕಿ ನಂತರ ಉಳಿದಿರೋ ಅಂಥ ಎಲ್ಲ ಫ್ರೈಸನ್ನು ಹಾಕೋತಾ ಇದ್ದೀವಿ ನಾವಿಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರ್ನ ಮೈದಾನ ಬಳಸ್ತಾ ಇಲ್ಲ. ಕಾರ್ನ್ಫ್ಲೋರು ಮೈದಾ ಹಾಕದೇ ನಿಮಗೆ ತುಂಬ ಕ್ರಿಸ್ಪಿಯಾಗಿರುವಂಥ ಫ್ರೆಂಚ್ ಫ್ರೈಸು ರೆಡಿಯಾಗಿಬಿಡುತ್ತೆ ನೋಡಿ. ಈಗೆಲ್ಲ ಫ್ರೈಸನ್ನು ನಾನು ಎಣ್ಣೆಗೆ ಸೇರಿಸಿದ್ದೀನಿ. ನಾನು ಇದನ್ನು 3 ಬ್ಯಾಚಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಸತಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿ, ಓವರಾಗಿ ಹಾಕೋದಕ್ಕೆ ಹೋಗಬೇಡಿ. ಎಣ್ಣೆಯಲ್ಲಿ ತುಂಬಾ ಜಾಸ್ತಿ ಹಾಕಿದ್ರೆ ಬೇಯೋದಿಲ್ಲ ಸರಿಯಾಗಿ. ಇದನ್ನು 4 ನಿಮಿಷ ಬೇಯಿಸ್ಕೋಬೇಕು. ನಮಗಿಲ್ಲಿ ಹಾಫ್ ಬಾಯಲ್ ಆದರೆ ಸಾಕು. ಅರ್ಧ ಬೆಂದಮೇಲೆ ಇದನ್ನು ತೆಗೆದು ಮತ್ತೆ ಇದನ್ನು ಪೂರ್ತಿ ತಣ್ಣಗೆ ಮಾಡಬೇಕು. ಈ ಸ್ಟೇಜಲ್ಲಿ ನಿಮಗೆ ಬೇಕಂದರೆ ನೀವು ಜಿಪ್ಲಾಕ್ ಬ್ಯಾಗಲ್ಲಿ ಎತ್ತಿಟ್ಕೋಬೋದು. ಫ್ರೀಝರಲ್ಲಿ ಇಟ್ಕೊಂಡು ಮತ್ತೆ ಹಾಕ್ಕೊಂಡು ತಿನ್ಬೋದು. ಸ್ಟೋರ್ ಮಾಡಿ 1 ತಿಂಗಳವರೆಗೂ ಇಟ್ಕೋಬೋದು. ಒಂದು ಸತಿ ಬಾಯ್ಲ್ ಮಾಡಿಬಿಟ್ಟು ಇದನ್ನು ಜಿಪ್ಲಾಕ್ ಬ್ಯಾಗಲ್ಲಿ ತಣ್ಣಗಾದಮೇಲೆ ಬ್ಯಾಗಿಗೆ ಹಾಕಿ ಇಟ್ಕೊಂಡ್ರೆ ನೋಡಿ. ಒಂದು ಸತಿ ಫ್ರೈ ಆದಮೇಲೆ ಪೂರ್ತಿ ತಣ್ಣಗಾದಮೇಲೆ ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡ್ತಿದ್ದೀನಿ. ಡಬಲ್ ಫ್ರೈ ಮಾಡೋದ್ರಿಂದ ನೀವು ಮಾಡುವಂಥ ಫ್ರೆಂಚ್ ಫ್ರೈಸು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಫ್ರೈ ಮಾಡಿರೋದನ್ನು ಮತ್ತೆ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು 2 ಸತಿ ಫ್ರೈ ಮಾಡಿ ತೊಗೋತಾ ಇದ್ದೀವಿ. ಈ ಸತಿ ಹಾಕಿದಾಗ ಉರಿ ತುಂಬ ಹೈ ಫ್ಲೇಮಲ್ಲಿ ಇರಬೇಕು. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆವಾಗ ನೀವು ಒಂದು ಸತಿ ಫ್ರೈ ಮಾಡಿರೋ ಅಂಥ ಆಲೂ ಫ್ರೈಸ್ನ ಮತ್ತೆ ಹಾಕಿ ಹೈ ಫ್ಲೇಮಲ್ಲೇ 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆವಾಗವಾಗ ಇದನ್ನು ಎಲ್ಲ ಕಡೆಯೂ ತಿರುಗಿಸ್ತಾ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ರುಚಿಯಾಗಿರುವಂಥ ಫ್ರೆಂಚ್ ಫ್ರೈಸು ನೋಡಿ ನಾನು ತೆಗೆದು ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿರೋವಂಥ ಬ್ಯಾಚನ್ನು ಸಹ ನಾನಿಲ್ಲಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇದೇ ರೀತಿ ತುಂಬಾ ಇನ್ಸ್ಟೆಂಟಾಗಿ ನೀವು ಇದನ್ನು ಮಾಡ್ಬೋದು. ಒಂದು ಸತಿ ನೀವು ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಇದನ್ನು ಒಂದು ಸತಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ರುಚಿಯಾಗಿರುವಂಥ ಈ ಫ್ರೈಸ್ನ ನಾನಿಲ್ಲಿ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.